ಒಂದ್ಸಲ ಸಿನಿಮಾ ರಿಲೀಸ್ ಆದ್ಮೇಲೆ ತಿರ್ಗಾ ಇಂಟ್ರೆಸ್ಟ್ ಬರಲ್ಲ, ಇವಾಗ ಸಾಕು ಬಿಡಪ್ಪ ಅಂದ್ಬಿಟ್ರೆ ಸಾಕು. ಬಟ್ ಆ ನಂಬಿಕೆ ಇಟ್ಟು ಒಬ್ಬ ಈಗಿನ ಜನ್ರೇಷನ್ ಮಾಡೋದು ಭಾಳ ಸರ್. ಅಟ್ಲೀಸ್ಟ್ ಇದಕ್ಕೋಸ್ಕರ ಅಟ್ಲೀಸ್ಟ್ ಸಿನಿಮಾ ಹೋಗ್ಬೇಕಂದ್ರೆ ಅದು ಏನಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಸಿನಿಮಾ ಮೇಲೆ ಲವ್, ಯಾಕಂದ್ರೆ ಸಿನಿಮಾ ಅನ್ನೋದು ಅವ್ರ ಪಾಲಿಗೆ ಅವ್ರ ಅವರೇ ತಂದೆ ತಾಯ್ತಾರೆ, ಅವರು ನಾಕ್ಷಿಕರ ಸಿಗ್ತಾರೆ. ಸೊ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇದೆ. ಆ ನಂಬಿಕೆ ನಿಜವಾಗ್ಲೂ ನಾನು ತುಂಬ ಮೆಚ್ತೀನಿ. ಭಾಳ ಖುಷಿ ಆಯಿತು ನಾನು ಕೇಳ್ಬಿಟ್ಟು. ನಾನು ಒಂದು ಸತ್ಯಹಳ್ಳಿ ಬಗ್ಗೆ ಮಾತಾಡೋಂಗಿಲ್ಲ. ವಿಜುವಲ್ಸ್ ಸ್ವಿಟ್ಜರ್ಲ್ಯಾಂಡ್ ಹೇಳ್ದಂಗೆ ನಾವು ಮಾಡಿದ್ವಿ, ಎಷ್ಟೊಂದು ಮಾಡಿದ್ವಿ. ಬಟ್ ಏನೋ ಒಂದು ಕ್ವಾಲಿಟಿ ಇದೆ ಅದರಲ್ಲಿ, ಸೈಜ್ ಚಿಕ್ಕವ್ರು ಅಷ್ಟೇ. ಏನೇನು ಮಾಡ್ತಾರೆ ನನಗೆ ಭಾಳ ಇಷ್ಟವಾದ ವ್ಯಕ್ತಿ. ಹ್ಯೂಮನ್ ಆಗಿ ನನಗೆ ತುಂಬ ಇಷ್ಟ. ಭಾಳ ಒಳ್ಳೆ ವ್ಯಕ್ತಿತ್ವ, ಜಾಸ್ತಿ ಮಾತಾಡೋಲ್ಲ. ಬರತ್ತಿಲ್ಲಿ ತೋರಿಸ್ತಾರೆ ಮಾತನ್ನ. ಯಾವತ್ತು ಬಂದು ನಾನು ಜಂಪ ಕೂತೀನಿ ಮಾಡಿಬಿಟ್ಟೆ ಮಾಡಿಬಿಟ್ಟೆ ನಾವೇ ಹೇಳ್ತಾ ಇರ್ತೀವಿ. ಒಂದ್ಸತಿ ಬಂದಾಗ ತುಂಬ ಚೆನ್ನಾಗಿದೆ, ಬಂದ ತಕ್ಷಣ ಒಂದು ಆ್ಯಕ್ಟ್ ಮಾಡಬೇಕು ಅನಿಸುತ್ತೆ. ಐ ಥಿಂಕ್ ವಿ ಹ್ಯಾವ್ ಕ್ರಿಯೇಟೆಡ್ ದಟ್ ಕಂಪ್ಲೀಟ್ ಥಿಂಗ್ ಇನ್ ಸಂಜೀವ್ ದಟ್. ಆ್ಯಂಡ್ ಕಿಟ್ಟಿನೂ ಅಷ್ಟೇ ಭಾಳ ಸಟಲ್ ಆಗಿ, ಭಾಳ ಡಿಫ್ರೆಂಟ್ ಆಗಿ, ಭಾಳ ವೇರಿಯೇಷನ್ಸ್ ಇದೆ. ರೊಮ್ಯಾಂಟಿಕ್ ಇದೆ, ಎಮೋಷನ್ಸ್ ಇದೆ, ತುಂಬ ಚೆನ್ನಾಗೂ ಕಾಣ್ತಾರೆ. ಡ್ರೆಸ್ಸು, ಕಾಸ್ಟ್ಯೂಮ್ಸು. ರಚಿತಾ ರಾಮ್ ಅವರು ಅಷ್ಟೇ ಭಾಳ ಚೆನ್ನಾಗಿ ಕಾಣ್ತಾರೆ ಇವರಿಗೆ. ಐ ಥಿಂಕ್ ಲಾಟ್ ಆಫ್ ವಿಷುವಲ್ಸ್ ಆರ್ ವೆರಿ ಗುಡ್. ನಾಗಶೇಖರ್ ಬಗ್ಗೆ ಹೇಳಂಗೆ ಇಲ್ಲ, ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಏನಾದರೂ ಒಂದು ವಿಶೇಷತೆ ಇರುತ್ತೆ. ಅವ್ರ ಭವಿಷ್ಯ ಎಲ್ಲಾದರೂ ಏನಾದರೂ ಒಂದು ಡೀಟೈಲ್ ಥಿಂಗನ್ನ ಎತ್ತಿ ಬಿಡ್ತಾರೆ ಅಷ್ಟೇ. ಸೊ ನಾಗಶೇಖರ್ ಅವ್ರಿಗೆ ಬೆಸ್ಟ್, ಒಳ್ಳೇದಾಗಲಿ. ಮಹೇಂದ್ರ ಮಾತಾಡಿದ್ರು, ಕವಿರಾಜ್ ಹೇಳಿದ್ದಾರೆ, ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ನಮ್ಮ ಭಾವನಾ ಇದ್ದಾರೆ, ತರುಣರಾವ್ ಇದ್ದಾರೆ, ಜಡ್ಜ್ ಅವರು ಬಸಂತ್ ಅವರು ಇದ್ದಾರೆ, ಶ್ರೀಕಾಂತ್, ಯಲ್ಲಪ್ಪ ಅವರು, ಪ್ರವೀಣ್ ಇದ್ದಾರೆ. ಸೊ ಒಳ್ಳೇದಾಗಲಿ. ನಮಗೂ ಅಷ್ಟೇ ನಾಳೆ ಇತ್ತು, ನಾಳೆ ಸ್ವಲ್ಪ ನಾಳೆ ನೈಟ್ ಫ್ಲೈಟ್ ಇದೆ, ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇವತ್ತು ಅಡ್ಜಸ್ಟ್ ಮಾಡಬೇಕು. ಥ್ಯಾಂಕ್ ಯು. ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ ಯು. ನಿಮಗೂ ಸಾಕಷ್ಟು ಕೆಲಸ ಇರುತ್ತೆ, ಆದರೂ ನನಗೋಸ್ಕರ ಅಡ್ಜಸ್ಟ್ ಮಾಡಿತ್ತು. ಆ್ಯಂಡ್ ಇನ್ನೇನಿಲ್ಲ, ನಾವು ಕೇಳ್ಕೊತಾ ಇರೋದು ಅಷ್ಟೇ, ಮೀಡಿಯಾದವರು ಸಪೋರ್ಟ್ ಇದ್ದೇ ಇರುತ್ತೆ. ಇದಕ್ಕೆ ತಿರ್ಗಾ ಇದು ಮಾಡೋದ್ರಿಂದ ಒಂದು ಕಿಕ್ ಸ್ಟಾರ್ಟ್ ಬೇಕು ಅಷ್ಟೇ. ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಟ್ಟರೆ ನೀವು ಆ ಸಿನಿಮಾಗೆ ಹೆಲ್ಪ್ ಆಗುತ್ತೆ. ಇವರು ನಿಜವಾಗ್ಲೂ ಈ ರೀತಿ ಒಂದು 10 ಸಿನಿಮಾ ತೆಗಿತಾರೆ. ಇವರು 10 ಸಿನಿಮಾ ಆ್ಯಕ್ಟ್ ಮಾಡ್ತಾರೆ, ಅವರು 10 ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಅವ್ರು ಆ್ಯಕ್ಟ್ ಮಾಡ್ತಾರೆ, ನಾವೆಲ್ಲರೂ ಆ್ಯಕ್ಟ್ ಮಾಡ್ತೀವಿ. ಸೊ ಒಂದು ಕಿಕ್ ಸ್ಟಾರ್ಟ್ ಕೊಡಿ. ಆ್ಯಂಡ್ ಬೇರೆ ಥರ ಲಾಸ್ ಬರುತ್ತೆ 100%. ಐ ನೋ, ಯಾಕಂದರೆ ಎಡಿಟರ್ಸ್ ಅಂದ ತಕ್ಷಣ ದೇ ಹ್ಯಾವ್ ದೇರ್ ಓನ್ ಐಡಿಯಾಸ್. ಬಟ್ ಈ ಸಿನಿಮಾನು ಸ್ಪೆಷಲ್ ತೋರಿಸಿ ಅಂತ ನನ್ನ ಕಡೆಯಿಂದ ನಾನು ಕಡೆಯಿಂದ ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ ಅಂತ ನಾನು ಕೇಳ್ತೀನಿ. ಎಲ್ಲ ಕನ್ನಡ ಜೊತೆ ಕೇಳಿದಷ್ಟು ನಾನು ಅವಾಗಿಂದ ಅದೇ ಮಾತಾಡ್ತೀನಿ. ಕನ್ನಡ ಸಿನಿಮಾ ನೋಡಿ ಹೊಸಬ್ರು ಗಾದಿಗೆ ಕೊಡಿ, ಹೊಸ ಸಿನಿಮಾಗಳು ಬಂದು ಹೊಸ ಹಾಳೆ ಬರಬೇಕು ಅಂತ ಹೇಳ್ತೀನಿ. ದಯವಿಟ್ಟು ನೋಡಿ ಸಿನಿಮಾನ. ಬೇರೆ ಭಾಷೆನ ನೋಡ್ತಾರೆ, ನಮ್ಮ ಭಾಷೆಗೆ ಯಾಕೆ ನೋಡಲ್ಲ ಅಂತ ಅಷ್ಟೇ. ಎಷ್ಟೆಲ್ಲ ನೋಡ್ತಾರೆ, ನೀವು ನೋಡಿ ನಮ್ಮ ಸಿನಿಮಾ. ಇನ್ನೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಬೆಳೀತಾರೆ. ಸೊ ತಮ್ಮೆಲ್ಲರ ಆಶೀರ್ವಾದ ಬೇಕು. ಈಗ ಅಭಿಮಾನಿ ದೇವರನ್ನು ನೋಡೋದು ಅಪ್ಪಾಜಿಯವರು, ಆ ದೇವರ ಸ್ಥಾನದಲ್ಲಿ ದಯವಿಟ್ಟು ಒಂದು ಯೋಗ್ಯತೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ನೀವೆಲ್ಲರೂ ಬಂದು ನೋಡಿ, ಆಶೀರ್ವಾದ ಮಾಡಿ. ಸಂಜೀವ್ ಗೀತ್ ಆನ್ June 5th, 6th June 6th ಬಂದು ನೋಡಿ. ನಾನು ನೋಡ್ತೀನಿ, ನೀವು ನೋಡಿ. ಆಲ್ ದಿ ಬೆಸ್ಟ್. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.